ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪಣಿಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನದು ರಾಜ್ಯ ಮಕ್ಕಳ ರಕ್ಷಣಾ ನಿರ್ದೇಶನಾಲಯದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕರ್ನಾಟಕ ರಾಜ್ಯ ಸರ್ಕಾರ ವತಿಯಿಂದ ಪ್ರತಿಯೊಂದು ಜಿಲ್ಲಾ ಮಕ್ಕಳ ರಕ್ಷಣಾ ವೇದಿಕೆ ವತಿಯಿಂದ ಪ್ರಾಯೋಜಕತ್ವದಡಿ ವಿದ್ಯಾರ್ಥಿಗಳ ಧನ ಸಹಾಯಕ್ಕೆ ಅರ್ಜಿನ ಆಹ್ವಾನ ಮಾಡಲಾಗಿದೆ. ಅರ್ಜಿನ ಎಲ್ಲಿ ಸಿಗ್ತವೆ, ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಲಾಸ್ಟ್ ಡೇಟ್ ಏನು, ಮತ್ತು ಅರ್ಜಿನ ಎಲ್ಲಿ ಭರ್ತಿ ಮಾಡಿ ಎಲ್ಲಿ ಸಬ್ಮಿಟ್ ಮಾಡಬೇಕು, ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅನ್ನೋ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆಮೇಲೆ ಈ ಧನ ಸಹಾಯ ಅಮೌಂಟ್ ಎಷ್ಟು ಸಿಗುತ್ತೆ ಅನ್ನೋದು ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಎಷ್ಟಾದರೂ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ನೋಡಿ. ಫ್ರೆಂಡ್ಸ್, ರಾಜ್ಯ ಮಕ್ಕಳ ರಕ್ಷಣಾ ನಿರ್ದೇಶನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಪ್ರಾಯೋಜಕತ್ವದಡಿ ಧನ ಸಹಾಯಕ್ಕೆ ಅರ್ಜಿಯನ್ನು ಕೂಡ ಆಹ್ವಾನ ಮಾಡಲಾಗಿದೆ. ಸೊ ಅರ್ಜಿನ ಪ್ರತಿಯೊಂದು ಜಿಲ್ಲಾ ಕೇಂದ್ರದಲ್ಲಿ ಆಫ್ಲೈನಲ್ಲಿ ಅಂದರೆ ಖುದ್ದಾಗಿ ಅಲ್ಲೇ ಹೋಗಿ ಅರ್ಜಿನ ಭರ್ತಿ ಮಾಡಿ ಸಬ್ಮಿಟ್ ಮಾಡಬೇಕಾಗತ್ತೆ. ಸೊ ಅರ್ಜಿಗೆ ಅಮೌಂಟ್ ಏನಪ್ಪ ಅಂದರೆ ಯಾವುದೇ ಶುಲ್ಕ ಇರೋದಿಲ್ಲ ಅರ್ಜಿ ತೊಗೋಬೇಕಾದ್ರೆ. ಸೊ ಅದಕ್ಕೆ ಡಾಕ್ಯುಮೆಂಟ್ಸ್ನ ಹಚ್ಚಿ ಆ ಜಿಲ್ಲಾ DC ಕಚೇರಿಯಲ್ಲಿ ಸಬ್ಮಿಟ್ ಮಾಡಿದರೆ ಸಾಕು. ಸೊ ಅನಾಥ ಮಕ್ಕಳಿಗೋಸ್ಕರ ಅಂದರೆ ತಂದೆ ತಾಯಿ ಇಬ್ಬರೂ ಇರದೇ ಇದ್ದರೆ ಅಂಥ ಒಂದು ಮಕ್ಕಳಿಗೆ ಈ ರಾಜ್ಯ ಮಕ್ಕಳ ನಿರ್ದೇಶನಾಲಯದ ವತಿಯಿಂದ ಪ್ರತಿ ತಿಂಗಳು 4,000 ರೂಪಾಯಿ ಅಂತೆ ವರ್ಷಕ್ಕೆ 48,000 ರೂಪಾಯಿನ ನೀಡುವಂಥ ಒಂದು ಯೋಜನೆ ಆಗಿದ್ದು, ಕೋವಿಡ್ ಬಂದುಬಿಟ್ಟು ತಂದೆ ತಾಯಿಗೆ ತೀರ್ಕೊಂಡೋಗಿದ್ದೀರಿ ಅಥವಾ ಯಾವುದೇ ಒಂದು ರೋಗದಿಂದ ತೀರ್ಕೊಂಡೋಗಿದ್ದೀರಿ, ಅನಾಥ ಮಕ್ಕಳಾಗಿದ್ದರೆ ಅಂದರೆ ಸೊ ಅಂಥವ್ರಿಗೆ ಈ ಪ್ರಾಯೋಜಕತ್ವದಡಿ ಧನ ಸಹಾಯಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಅರ್ಜಿ ಫಾರ್ಮಲ್ಲಿ ಏನೇನಿರುತ್ತೆ ಅಂತ ನೋಡೋದಾದರೆ ಮಗುವಿನ ಹೆಸರು ಮತ್ತು ವಿಳಾಸ, ಅವರು ಯಾವ ಲಿಂಗ, ಜನ್ಮ ದಿನಾಂಕ, ಮತ್ತು ಏನು ಓದ್ತಾ ಇದ್ದಾರೆ ಕೋರ್ಸು, ತಂದೆ ತಾಯಿ ಹೆಸರು ಜೀವಂತ ಇರಲಿಲ್ಲ ಅಂದರೆ ಸೊ ಅವ್ರ ತಂದೆ ತಾಯಿ ಹೆಸರು ಗೊತ್ತಿತ್ತಂದರೆ ಎಂಟ್ರಿ ಮಾಡಬೇಕು, ಇಲ್ಲಾಂದರೆ ಇಲ್ಲ ಅಂತ ಬರೀಬೇಕು. ಈಗ ಅವ್ರು ಯಾರು ನೋಡ್ಕೋತಾ ಇದ್ದಾರೆ, ಪೋಷಕರು ಯಾರಿದ್ದಾರೆ ಅವರ ಹೆಸರು ಮತ್ತು ಅವ್ರ ವಿಳಾಸ, ಅವರ ಧರ್ಮ ಜಾತಿ ಗೊತ್ತಿತ್ತಂದ್ರೆ ಬರೀಬೇಕು, ಇಲ್ಲಾಂದ್ರೆ ಇಲ್ಲ. ಉದ್ಯೋಗ ಅವ್ರ ಪೋಷಕರು ಏನು ಮಾಡ್ತಿದ್ದಾರೆ ಮೆನ್ಷನ್ ಮಾಡಬೇಕು. ಅವ್ರ ವಿಧಾನಸಭಾ ಕ್ಷೇತ್ರ ಸಂಖ್ಯೆ, ವಾರ್ಷಿಕ ಆದಾಯ ಅವ್ರ ಪೋಷಕರದು ಅದು ದೃಢೀಕರಣ ಮಾಡಬೇಕು. ಯಾವುದೊಂದು ಇತ್ತಪ್ಪ ಅಂದರೆ ಕುಟುಂಬದ ಸ್ವರೂಪ, ಒಂಟಿ ತಂದೆ ತಾಯಿ ಅಂದರೆ ಒಬ್ಬರೇ ತಂದೆ ಅಥವಾ ತಾಯಿ ಇದ್ರಂದರೆ, ಅಥವಾ ಅವರ ಕುಟುಂಬದ ಆದಾಯ ಕಡಿಮೆ ಇತ್ತು, ದೀರ್ಘ ಕಾಯಿಲೆಯಿಂದ ಬಳಲ್ತಾ ಇದ್ರಂದರೆ ಅಂಥವ್ರಿಗೆ ಕೂಡ ಏನಪ್ಪ ಅಂದರೆ ಈ ಪರ್ಟಿಕ್ಯುಲರು ಸ್ಕಾಲರ್ಶಿಪ್ ಅಥವಾ ಸಹಾಯಧನ ಕೂಡ ಅರ್ಜಿ ಸಲ್ಲಿಸ್ಬೋದು. ಏನು ಸಮಸ್ಯೆ ಆಗಿದೆ, ಲಗತ್ತಿಸಿದ ದಾಖಲೆಗಳು, ಅವ್ರ ತಂದೆ ತಾಯಿ ಡೆತ್ ಆಗಿದೆ, ಡೆತ್ ಸರ್ಟಿಫಿಕೇಟು, ವೈದ್ಯಕೀಯ ಪ್ರಮಾಣ, ರೋಗ ಬಂದು ನರಳ್ತಾ ಇದ್ದರೆ ವೈದ್ಯಕೀಯ ಪ್ರಮಾಣ ಪತ್ರ, ಅಥವಾ ತಂದೆ ತಾಯಿ ಇಬ್ಬರು ತೀರ್ಕೊಂಡೋಗಿದ್ರೆ ಅಥವಾ ತಂದೆ ಕಳ್ಕೊಂಡಿದ್ರೆ ಅಂದರೆ ಸೊ ಅಂಥವ್ರಿಗೆ ಇದು ಸಿಗುತ್ತೆ. ಯಾವ ಉದ್ದೇಶಕ್ಕೆ ಧನ ಸಹಾಯ ನೀಡಲಾಗಿದೆ, ವಿದ್ಯಾಭ್ಯಾಸ ಅಥವಾ ವೃತ್ತಿ ತರಬೇತಿಗೆ, ಚಿಕಿತ್ಸೆಗಾಗಿ, ಕಲಿಯುತ್ತಿರೋ ತರಗತಿ ಏನು, ಮತ್ತು ಹಿಂದೆ ಧನ ಸಹಾಯ ಪಡ್ಕೊಂಡಿದ್ದರೆ ಅದರ ವಿವರ, ಆಸ್ಪತ್ರೆಯಲ್ಲಿ ಕೋರಿದ ಉದ್ದೇಶಕ್ಕಾಗಿ ಧನ ಸಹಾಯ ಪಡೀತಾ ಇದ್ದರೆ ಅದನ್ನು, ಮತ್ತು ಅವ್ರ ಸಂಪರ್ಕ ದೂರವಾಣಿ ಸಂಖ್ಯೆ, ಮಗುವಿನ ಬ್ಯಾಂಕ್ ಅಕೌಂಟ್ ಹೆಸರು ಏನಿದೆ ಆ ಅಕೌಂಟು, ಯಾವ ಖಾತೆ, ಯಾವ ಜಿಲ್ಲೆಯಲ್ಲಿದೆ, ಯಾವ ಶಾಖೆ, ಅದರ IFSC ಕೋಡ್ನ ಮೆನ್ಷನ್ ಮಾಡಿ ಅರ್ಜಿದಾರರ ಸಹಿ ಮತ್ತು ಅವ್ರ ಪೋಷಕರ ಸಹಿ ಇದ್ದರೆ ಸಹಿ ಮಾಡಿಕೊಂಡು ಕೊಡಬೇಕಾಗತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ಯಾರ್ಯಾರು ಅರ್ಜಿನ ಪಡಿತಾ ಇದ್ದಾರೆ ಸೊ ಅಂಥವ್ರಿಗೆ ಇದು ಸಿಗುತ್ತೆ, ಇದು ಅಮೌಂಟ್ ಸಿಗ್ತಾ ಹೋಗುತ್ತೆ. ತಂದೆ ಇಲ್ಲದ ಮಕ್ಕಳ ಖಾತೆಗೆ ವರ್ಷಕ್ಕೆ 48,000 ರೂಪಾಯಿಗಳ ಸ್ಕಾಲರ್ಶಿಪ್ ಸೌಲಭ್ಯ ಇದೆ. ಜನಸಾಮಾನ್ಯರಿಗೆ ಈ ಪರ್ಟಿಕ್ಯುಲರ್ ಮಾಹಿತಿಯನ್ನು ತಿಳಿಸಬೇಕು ಅಂತೇಳಿ ಬಂದಿತ್ತು ಕೂಡ. ಹಾಗಾಗಿ ಇದು ಆನ್ಲೈನ್ ಮೂಲಕ ಅಂದರೆ ಯಾವುದೇ ಸೈಬರ್ ಮೂಲಕ ಸಲ್ಲಿಕೆ ಇರೋದಿಲ್ಲ. ಮಗುವಿಗೆ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿರಬೇಕು. ಅರ್ಜಿ ಫಾರ್ಮ್ ಖುದ್ದಾಗಿ DC ಕಚೇರಿಯಿಂದ ತಂದು ಬೇಕಾದ ದಾಖಲಾತಿಗಳನ್ನು ಕೂಡ ಇಟ್ಟು ಕಾಲೇಜು ಮುಖೋಪಾಧ್ಯಾಯರ ಅಥವಾ ಪ್ರಾಂಶುಪಾಲರ ಸಹಿ ಮಾಡಿಸಿದ ಮೇಲೆ ಪುನಃ DC ಆಫೀಸಿಗೆ ಎಲ್ಲ ದಾಖಲಾತಿಗಳೊಂದಿಗೆ ಅವರು ಸಬ್ಮಿಟ್ ಮಾಡಬೇಕು. ನಂತರ ಸಿಬ್ಬಂದಿಗಳು ಅವ್ರ ಮನೆಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಅದನ್ನು ವೆರಿಫೈ ಮಾಡ್ತಾರೆ. ಅದಾದ ಮೇಲೆ ಆಯಾ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ವತಿಯಿಂದ ಏನಪ್ಪ ಅಂದರೆ ಈ ಪರ್ಟಿಕ್ಯುಲರು ಮಾಹಿತಿ ಇರುತ್ತೆ. ಹಾಗಾಗಿ ಯಾರ್ಯಾರಿದ್ದಾರೆ ಈ ಫಾರ್ಮ್ನ ಏನು ತೋರಿಸ್ತಾ ಇದ್ದೀನಲ್ಲ ಸೊ ಇದನ್ನು ಪಡ್ಕೊಂಡು ಆಟೋಮೆಟಿಕ್ಲಿ ನೀವು ಇದರ ನಿಮಗೆ ಗೊತ್ತಿತ್ತಪ್ಪ ಅಂದರೆ ಅನಾಥ ಮಕ್ಕಳಿದ್ರೆ ಅಂದರೆ ಅವ್ರಿಗೆ ಕೂಡ ಶೇರ್ ಮಾಡ್ಬೋದು. ಆಮೇಲೆ ಪ್ರತಿ ವರ್ಷವೂ ಕೂಡ 48,000 ರೂಪಾಯಿ ಸಿಗ್ತಾ ಹೋಗುತ್ತೆ. 18 ವರ್ಷದ ಒಳಗಡೆ ಇರಬೇಕಾಗುತ್ತೆ ಮಕ್ಕಳು. ಆಮೇಲೆ ಏನು ಓದ್ತಾ ಇದ್ದಾರೆ ಅದನ್ನು ಕೂಡ ಮೆನ್ಷನ್ ಮಾಡಬೇಕು. ಅವ್ರ ಪೋಷಕರ ಆದಾಯ ತುಂಬ ಕಡಿಮೆ ಇರಬೇಕು. ಅವ್ರಿಗೇನಂದರೆ ತುಂಬ ಆರ್ಥಿಕವಾಗಿ ಸಂಕಷ್ಟ ಇರ್ತದೆ ಅಂಥವ್ರಿಗೆ ಫಸ್ಟ್ ಪ್ರಿಯಾರಿಟಿ ಕೊಟ್ಟು ಈ ಸ್ಕಾಲರ್ಶಿಪ್ನ ಕೂಡ ಕೊಡ್ತಾರೆ. ಹಾಗಾಗಿ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಬಿಗ್ ಅಪ್ಡೇಟ್ ಫ್ರೆಂಡ್ಸ್. ಇದಕ್ಕೆ ಯಾವುದೇ ಒಂದು ಲಾಸ್ಟ್ ಡೇಟ್ ಇರೋದಿಲ್ಲ. ಖುದ್ದಾಗಿ ನೀವೇ DC ಕಚೇರಿಗೆ ಹೋಗಿ ಈ ಫಾರ್ಮ್ನ ಭರ್ತಿ ಮಾಡಿ ಸಬ್ಮಿಟ್ ಮಾಡಿದರೆ ಸಾಕು ಫ್ರೆಂಡ್ಸ್. ಸೊ ನಿಮ್ಗೆ ಹಣ ಸಿಗುತ್ತೆ. ಸೊ ಹಾಗಾಗಿ ಇದು ಬಂದಿರತಕ್ಕಂಥ ಮಾಹಿತಿನ ತಿಳಿಸಿದ್ದೀನಿ. ಲೇಟೆಸ್ಟ್ ಆಗಿರ್ತಕ್ಕಂಥ ಎಲ್ಲ ಅಪ್ಡೇಟ್ಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.